ನಮಸ್ಕಾರ ಗೆಳೆಯರೇ, ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಆದ್ಯತೆಯ ಹಾಗೂ ಪ್ರೀತಿಯ ಸ್ವಾಗತ. ನಮ್ಮ ಈ ಚಾನೆಲ್ನಲ್ಲಿ ನಾವು ಸದಾ ಆರೋಗ್ಯ, ಭಕ್ತಿ ಮತ್ತು ಜೀವನಕ್ಕೆ ಹತ್ತಿರವಾದ ಸುಂದರ ಕಥೆಗಳನ್ನು ಹಂಚಿಕೊಳ್ಳುತ್ತಾ ಬಂದಿದ್ದೇವೆ. ಆದರೆ ಇಂದಿನ ನಮ್ಮ ಈ ವಿಡಿಯೋ ಎಂದಿಗಿಂತಲೂ ತುಂಬಾ ವಿಶೇಷವಾದುದು ಮತ್ತು ಪ್ರತಿಯೊಬ್ಬರ ಜೀವನಕ್ಕೂ ಹತ್ತಿರವಾದುದು. ನಮ್ಮ ಈ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಕುಟುಂಬ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಿದೆ ಮತ್ತು ನಿಮ್ಮಲ್ಲಿ ಅನೇಕರು ತಮ್ಮ ಜೀವನದ ನೈಜ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ನಮ್ಮ ಚಾನೆಲ್ನ ಅತ್ಯಂತ ಪ್ರೀತಿಯ ವೀಕ್ಷಕರೊಬ್ಬರು ಇತ್ತೀಚೆಗೆ ನಮಗೆ ಒಂದು ಸುದೀರ್ಘವಾದ ಸಂದೇಶವನ್ನು ಕಳುಹಿಸಿದ್ದರು. ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಒಂದು ಸಣ್ಣ ಬದಲಾವಣೆ ಅವರ ಇಡೀ ಬದುಕನ್ನೇ ಮತ್ತು ಆರೋಗ್ಯವನ್ನೇ ಹೇಗೆ ಅದ್ಭುತವಾಗಿ ಬದಲಾಯಿಸಿತು ಎಂಬ ಪ್ರೇರಣಾದಾಯಕ ಕಥೆಯನ್ನು ಇಂದು ನಾವು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಈ ಕಥೆಯನ್ನು ಕೇಳಿದ ನಂತರ ನಿಮ್ಮ ಆಲೋಚನಾ ಶೈಲಿಯೇ ಬದಲಾಗುತ್ತದೆ ಎಂಬ ನಂಬಿಕೆ ನಮಗಿದೆ. ಈ ಕಥೆಯ ನಾಯಕರು ನಮ್ಮ ಚಾನೆಲ್ನ ಒಬ್ಬ ಸಾಮಾನ್ಯ ವೀಕ್ಷಕರು. ಅವರ ವಯಸ್ಸು ಸುಮಾರು 60 ವರ್ಷ. ಅವರು ನಿವೃತ್ತರಾದ ನಂತರ ಮನೆಯಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದರು. ಆದರೆ ಕಳೆದ 4-5 ವರ್ಷಗಳಿಂದ ಅವರು ತೀವ್ರವಾದ ಮಂಡಿ ನೋವು, ಕೀಲು ನೋವು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಿದ್ರಾಹೀನತೆಯ ಸಮಸ್ಯೆಯಿಂದ ನರಳುತ್ತಿದ್ದರು. ರಾತ್ರಿ ಇಡೀ ಹಾಸಿಗೆಯ ಮೇಲೆ ಮಲಗಿದರೂ ಕಣ್ಣಿಗೆ ನಿದ್ದೆ ಬರುತ್ತಿರಲಿಲ್ಲ. ಮನಸ್ಸಿನಲ್ಲಿ ಇಲ್ಲದ ಆಲೋಚನೆಗಳು ಮೂಡುತ್ತಿದ್ದವು. ಬೆಳಿಗ್ಗೆ ಏಳುವಾಗ ಇಡೀ ದೇಹ ಭಾರವಾದಂತೆ ಮತ್ತು ಆಲಸ್ಯದಿಂದ ಕೂಡಿರುತ್ತಿತ್ತು. ಇವೆಲ್ಲವನ್ನೂ ಕಂಡು ಅವರು ಅಂದುಕೊಂಡಿದ್ದರು, 60 ವರ್ಷ ದಾಟಿದ ಮೇಲೆ ಇವೆಲ್ಲವೂ ಸಹಜ, ವಯಸ್ಸಾದ ಮೇಲೆ ದೇಹ ದುರ್ಬಲವಾಗುವುದು ಪ್ರಕೃತಿಯ ನಿಯಮ ಎಂದು ಅವರೇ ತಮ್ಮ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡಿದ್ದರು. ಯಾವುದೇ ಕೆಲಸ ಮಾಡಲು ಅವರಿಗೆ ಉತ್ಸಾಹವಿರುತ್ತಿರಲಿಲ್ಲ. ಸದಾ ಒಂದು ರೀತಿಯ ನಿರಾಸೆ ಅವರನ್ನು ಆವರಿಸಿತ್ತು. ಆದರೆ ಒಂದು ದಿನ ಅವರು ನಮ್ಮ ಚಾನೆಲ್ನಲ್ಲಿ ಮೂಡಿಬಂದ ಆರೋಗ್ಯದ ವಿಡಿಯೋವನ್ನು ಗಮನವಿಟ್ಟು ನೋಡಿದರು. ಆ ವಿಡಿಯೋದಲ್ಲಿ ನಾವು ಹೇಳಿದ್ದ ಒಂದು ಮಾತು ಅವರ ಮನಸ್ಸಿಗೆ ಆಳವಾಗಿ ನಾಟಿತು. ದೌರ್ಬಲ್ಯ ಎಂಬುದು ವಯಸ್ಸಿನ ಲಕ್ಷಣವಲ್ಲ, ಅದು ನಮ್ಮ ದಿನಚರಿಯ ತಪ್ಪುಗಳ ಫಲಿತಾಂಶ. ಈ ಮಾತು ಅವರನ್ನು ಬಡಿದೆಬ್ಬಿಸಿತು. ಅವರು ನಿರ್ಧರಿಸಿದರು, ನಾನೇಕೆ ನನ್ನ ದಿನಚರಿಯನ್ನು ಬದಲಾಯಿಸಬಾರದು? ಇಂದಿನಿಂದಲೇ ಒಂದು ಹೊಸ ಪ್ರಯತ್ನವನ್ನು ಮಾಡೋಣ ಎಂದುಕೊಂಡು ಅವರು ಮರುದಿನ ಬೆಳಿಗ್ಗೆಯಿಂದಲೇ ತಮ್ಮ ಜೀವನದ ಹೊಸ ಪಯಣವನ್ನು ಆರಂಭಿಸಿದರು. ಮೊದಲನೆಯದಾಗಿ ಅವರು ಬೆಳಿಗ್ಗೆ ತಡವಾಗಿ ಏಳುವ ಅಭ್ಯಾಸವನ್ನು ಸಂಪೂರ್ಣವಾಗಿ ಕೈಬಿಟ್ಟರು. ಬೆಳಗಿನ ಜಾವ 5:30 ಎದ್ದು ಮುಂಜಾನೆಯ ಶಾಂತ ವಾತಾವರಣದಲ್ಲಿ ತಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಟೆರೇಸ್ ಮೇಲೆ ಕನಿಷ್ಠ 15-20 ನಿಮಿಷಗಳ ಕಾಲ ಮೃದುವಾದ ಸೂರ್ಯನ ಬಿಸಿಲಿನಲ್ಲಿ ಕುಳಿತುಕೊಳ್ಳಲು ಪ್ರಾರಂಭಿಸಿದರು. ನೈಸರ್ಗಿಕವಾಗಿ ಸಿಗುವ ಈ ಸೂರ್ಯನ ಬೆಳಕು ಅವರ ಮೂಳೆಗಳಿಗೆ ಅಗತ್ಯವಾದ ವಿಟಮಿನ್ ಡಿ ಅನ್ನು ನೀಡಲು ಶುರುಮಾಡಿತು. ಅದರ ಜೊತೆಗೆ ಅವರು ದಿನಕ್ಕೆ ಕೇವಲ 10 ನಿಮಿಷಗಳ ಕಾಲ ಮನೆಯ ಸುತ್ತಲೂ ಹಗುರವಾದ ನಡಿಗೆಯನ್ನು ಅಂದರೆ ವಾಕಿಂಗ್ ಮಾಡುವುದನ್ನು ದಿನಚರಿಯಾಗಿ ರೂಢಿಸಿಕೊಂಡರು. ಆರಂಭದ ಒಂದು ವಾರ ಅವರಿಗೆ ತುಂಬಾ ಕಷ್ಟವಾಯಿತು. ಕಾಲುಗಳಲ್ಲಿ ನೋವು ಹೆಚ್ಚಾದಂತೆ ಅನಿಸಿತು. ಮನಸ್ಸು ಸಾಕು, ನಿಲ್ಲಿಸಿಬಿಡು ಎಂದು ಹೇಳುತ್ತಿತ್ತು. ಆದರೆ ಅವರಲ್ಲೊಂದು ದೃಢ ಸಂಕಲ್ಪವಿತ್ತು. ಅವರು ಆ ನೋವನ್ನು ಸಹಿಸಿಕೊಂಡು ಶಿಸ್ತು ಮತ್ತು ತಾಳ್ಮೆಯಿಂದ ತಮ್ಮ ಈ ಹೊಸ ದಿನಚರಿಯನ್ನು ಮುಂದುವರಿಸಿದರು. ಕೆಲವೇ ವಾರಗಳಲ್ಲಿ ಅವರ ದೇಹದಲ್ಲಿ ಒಂದು ಅದ್ಭುತವಾದ ಪವಾಡ ನಡೆಯಲು ಪ್ರಾರಂಭಿಸಿತು. ಅವರ ಮಂಡಿನೋವು ನಿಧಾನವಾಗಿ ಕಡಿಮೆಯಾಗುತ್ತಾ ಬಂತು. ಮುಂಜಾನೆಯ ಆ ಶುದ್ಧ ಗಾಳಿ ಮತ್ತು ಸೂರ್ಯನ ಬಿಸಿಲಿನಿಂದಾಗಿ ಮೆದುಳು ಲವಲವಿಕೆಯಿಂದ ಕೂಡಿರಲು ಆರಂಭಿಸಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ರಾತ್ರಿ ಹಾಸಿಗೆಗೆ ವಾಲುವುದೇ ತಡ, ಯಾವುದೇ ಮಾತ್ರೆಗಳಿಲ್ಲದೆ ಹಾಯಾದ ಗಾಢವಾದ ನಿದ್ರೆ ಅವರಿಗೆ ಸಿಗತೊಡಗಿತು. ನೋಡಿ ಗೆಳೆಯರೇ, ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ನಮಗೆ ಯಾವುದೇ ದುಬಾರಿ ಔಷಧಿಗಳು ಅಥವಾ ಕಠಿಣವಾದ ಜಿಮ್ ವರ್ಕೌಟ್ಗಳು ಬೇಕಾಗಿಲ್ಲ. ನಮ್ಮ ಪ್ರಕೃತಿಯ ಜೊತೆಗೆ ಬೆರೆತು ನಮ್ಮ ದಿನಚರಿಯಲ್ಲಿ ತರುವ ಇಂತಹ ಸಣ್ಣ ಮತ್ತು ಸರಳ ಬದಲಾವಣೆಗಳು ಎಂತಹ ದೊಡ್ಡ ಪವಾಡಗಳನ್ನು ಮಾಡಬಲ್ಲವು ಎಂಬುದಕ್ಕೆ ನಮ್ಮ ವೀಕ್ಷಕರ ಈ ನೈಜ ಅನುಭವವೇ ಕಣ್ಣ ಮುಂದಿರುವ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಅವರ ಅನುಭವವು ನಮಗೆ ಕೇವಲ ದೈಹಿಕ ಬದಲಾವಣೆಯಷ್ಟೇ ಅಲ್ಲ, ಬದಲಿಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಮಾಡಬೇಕಾದ ಬದಲಾವಣೆಗಳ ಬಗ್ಗೆಯೂ ದೊಡ್ಡ ಪಾಠವನ್ನು ಕಲಿಸಿಕೊಡುತ್ತದೆ. ಆರೋಗ್ಯವು ಕೇವಲ ವ್ಯಾಯಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ನಾವು ಸೇವಿಸುವ ಆಹಾರ ಮತ್ತು ನಮ್ಮ ಮಾನಸಿಕ ಸ್ಥಿತಿಯ ಮೇಲೂ ಅವಲಂಬಿತವಾಗಿದೆ. ಆ ವೀಕ್ಷಕರು ತಮ್ಮ ಆಹಾರ ಪದ್ಧತಿಯಲ್ಲಿಯೂ ಶಿಸ್ತುಬದ್ಧವಾದ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡರು. ಅವರು ರಾತ್ರಿ ಹೊತ್ತು ತಡವಾಗಿ ಸೇವಿಸುತ್ತಿದ್ದ ಭಾರೀ ಊಟವನ್ನು ನಿಲ್ಲಿಸಿ ಸಂಜೆ 7 ಗಂಟೆಯ ಒಳಗೆ ಹಗುರವಾದ ಆಹಾರವನ್ನು ಮುಗಿಸಲು ಆರಂಭಿಸಿದರು. ತಮ್ಮ ಊಟದಲ್ಲಿ ಹೆಸರುಬೇಳೆ ಕಿಚಡಿ ಅಥವಾ ಹಗುರವಾದ ತರಕಾರಿಗಳ ಸೂಪ್ಗೆ ಹೆಚ್ಚಿನ ಆದ್ಯತೆ ನೀಡಿದರು.
ಹಾಗೆಯೇ ದಿನವಿಡೀ ಪದೇ ಪದೇ ಕುಡಿಯುತ್ತಿದ್ದ ಚಹಾ ಅಥವಾ ಕಾಫಿಯ ಪ್ರಮಾಣವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿ ಅದರ ಬದಲಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಲು ಶುರುಮಾಡಿದರು. ಕೆಲವೇ ದಿನಗಳಲ್ಲಿ ಅವರ ಜೀರ್ಣಕ್ರಿಯೆ ಸುಧಾರಿಸಿತು ಮತ್ತು ದೇಹದಲ್ಲಿನ ಅತಿಯಾದ ಆಲಸ್ಯವು ಮಾಯವಾಯಿತು. ಇದು ನಮಗೆ ತಿಳಿಸುವುದೇನೆಂದರೆ ನಮ್ಮ ದೇಹವು ನಾವು ನೀಡುವ ಶಿಸ್ತಿಗೆ ತಕ್ಷಣ ಸ್ಪಂದಿಸುತ್ತದೆ. ಇಂದಿನ ಧಾವಂತದ ಜೀವನದಲ್ಲಿ ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಸುಲಭ, ಆದರೆ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ನೀವು ಕೂಡ ಇಂತಹ ಸಣ್ಣ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ನಮ್ಮ ವೀಕ್ಷಕರು ಹಂಚಿಕೊಂಡ ಇನ್ನೊಂದು ಪ್ರಮುಖ ವಿಷಯವೆಂದರೆ ಒಂಟಿತನ. ಅವರು ಹೇಳುವಂತೆ, ಮನೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದಾಗ ಅವರು ತಾವಾಗಿಯೇ ಒಂಟಿಯಾಗುತ್ತಿದ್ದರು. ಇದು ಅವರ ಮನಸ್ಸಿನ ಮೇಲೆ ಅನಗತ್ಯ ಒತ್ತಡವನ್ನು ಹೇರುತ್ತಿತ್ತು. ಇದನ್ನು ಹೋಗಲಾಡಿಸಲು ಅವರು ಕೇವಲ ಮನೆಯಲ್ಲೇ ಕುಳಿತುಕೊಳ್ಳದೆ, ನೆರೆಹೊರೆಯವರೊಂದಿಗೆ ಮಾತನಾಡಲು ಮತ್ತು ತಮ್ಮ ಹತ್ತಿರದ ದೇವಸ್ಥಾನಗಳಿಗೆ ನಿಯಮಿತವಾಗಿ ಭೇಟಿ ನೀಡಲು ಆರಂಭಿಸಿದರು. ಸಣ್ಣಪುಟ್ಟ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ಅವರ ಮಾನಸಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಿತು. ಒತ್ತಡವು ಕಡಿಮೆಯಾದಂತೆ ಅವರ ದೈಹಿಕ ಸಮಸ್ಯೆಗಳು ಹತೋಟಿಗೆ ಬಂದವು. ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಸಂಗತಿಯೆಂದರೆ, ಮನಸ್ಸು ಶಾಂತವಾಗಿದ್ದರೆ ದೇಹದ ಅನೇಕ ಕಾಯಿಲೆಗಳು ತನ್ನಿಂತಾನೇ ದೂರವಾಗುತ್ತವೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಜೀವನದ ಸವಾಲುಗಳಿರುತ್ತವೆ, ಆದರೆ ಆ ಸವಾಲುಗಳನ್ನು ಎದುರಿಸುವ ಶಕ್ತಿ ನಮ್ಮ ಸಕಾರಾತ್ಮಕ ಚಿಂತನೆಯಲ್ಲಿದೆ. ನಗುಮುಖದಿಂದ ಮತ್ತು ಧನಾತ್ಮಕ ಚಿಂತನೆಯೊಂದಿಗೆ ದಿನವನ್ನು ಆರಂಭಿಸಿದರೆ ಖಂಡಿತವಾಗಿಯೂ ದೇಹದ ಚುರುಕುತನ ಹೆಚ್ಚಾಗುತ್ತದೆ. ನಮ್ಮ ಚಾನೆಲ್ನ ಈ ಸದಸ್ಯರು ಇಂದಿಗೂ ಅದೇ ಹೊಸ ಉತ್ಸಾಹದಿಂದ ತಮ್ಮ ದೈನಂದಿನ ಕೆಲಸಗಳನ್ನು ಮುಂದುವರಿಸುತ್ತಿದ್ದಾರೆ ಮತ್ತು ತಮ್ಮ ಬದುಕಿನ ಎರಡನೇ ಇನ್ನಿಂಗ್ಸ್ ಅನ್ನು ಸಾರ್ಥಕವಾಗಿ ಕಳೆಯುತ್ತಿದ್ದಾರೆ. ಈ ಕಥೆಯು ನಮಗೆ ತೋರಿಸಿಕೊಡುವುದು ಏನು ಎಂದರೆ ಶಿಸ್ತು ಮತ್ತು ನಿರಂತರತೆಯ ಪ್ರಾಮುಖ್ಯತೆಯನ್ನು. ಅವರು ಒಂದು ದಿನ ಮಾಡಿ ಮರುದಿನ ಬಿಟ್ಟುಬಿಡಲಿಲ್ಲ, ಬದಲಿಗೆ ಪ್ರತಿದಿನದ ದಿನಚರಿಯನ್ನು ದೃಢವಾಗಿ ಪಾಲಿಸಿದರು. 60ನೇ ವಯಸ್ಸಿನ ನಂತರ ದೇಹವು ಅತಿ ಹೆಚ್ಚು ನಿರೀಕ್ಷಿಸುವುದು ನಿಮ್ಮಿಂದ ಸಣ್ಣ ಪ್ರಮಾಣದ ಶಿಸ್ತನ್ನು ಮಾತ್ರ. ನೀವು ಒಂದೇ ದಿನದಲ್ಲಿ ಎಲ್ಲವನ್ನೂ ಬದಲಾಯಿಸಬೇಕೆಂದು ನಾವು ಹೇಳುತ್ತಿಲ್ಲ, ಬದಲಿಗೆ ಸಣ್ಣ ಹೆಜ್ಜೆಗಳನ್ನಿಡಿ. ಒಂದು ದಿನಕ್ಕೆ ಕೇವಲ 10 ನಿಮಿಷದ ನಡಿಗೆ, 1 ಲೋಟ ಹೆಚ್ಚು ನೀರು, ಒಂದು ಸಣ್ಣ ಧ್ಯಾನದ ಅವಧಿ, ಇವುಗಳು ನಿಮ್ಮ ಬದುಕಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಆ ವೀಕ್ಷಕರು ತಮಗೆ ಸಿಕ್ಕ ಈ ಹೊಸ ಜೀವನದ ಅನುಭವವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸಿದರು. ಅದಕ್ಕಾಗಿಯೇ ನಾವು ಇಂದಿನ ವಿಡಿಯೋದಲ್ಲಿ ಇದನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಅವರ ಅನುಭವವು ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆಯನ್ನು ಹುಟ್ಟುಹಾಕಬಹುದು. ನೀವು ಸಹ ನಿಮ್ಮ ಹಿರಿಯರು ಅಥವಾ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಂಡ ಆರೋಗ್ಯ ರಹಸ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಅದು ನೂರಾರು ಜನರಿಗೆ ಮಾರ್ಗದರ್ಶನವಾಗುತ್ತದೆ. ಕೊನೆಯದಾಗಿ, ಆರೋಗ್ಯದ ಹಾದಿಯಲ್ಲಿ ನಿಮ್ಮ ಪ್ರಯತ್ನಗಳಿಗೆ ನಾವು ಸದಾ ಬೆಂಬಲವಾಗಿರುತ್ತೇವೆ. ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ನ ಉದ್ದೇಶವೇ ಕುಟುಂಬದ ಬಂಧಗಳನ್ನು ಗಟ್ಟಿಗೊಳಿಸುವುದು ಮತ್ತು ಎಲ್ಲರೂ ಆರೋಗ್ಯವಾಗಿರಬೇಕು ಎನ್ನುವುದು. ಆ ವೀಕ್ಷಕರ ಕಥೆಯನ್ನು ಕೇಳಿದ ಮೇಲೆ ನಿಮಗೆ ಏನನಿಸಿತು? ನಿಮ್ಮ ಜೀವನದಲ್ಲೂ ಇಂತಹ ಯಾವುದಾದರೂ ಆರೋಗ್ಯಕರ ಅಭ್ಯಾಸಗಳು ಅಥವಾ ಬದಲಾವಣೆಗಳು ಈಗಾಗಲೇ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನುಭವಗಳು ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಕುಟುಂಬದ ಇತರ ಸದಸ್ಯರಿಗೂ ಖಂಡಿತವಾಗಿ ಸ್ಫೂರ್ತಿಯಾಗಬಹುದು. ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಥೆಯನ್ನು ಹಂಚಿಕೊಳ್ಳಬಹುದು. ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಅದ್ಭುತ ಅನುಭವದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ನಗುಮುಖದಿಂದಿರಿ. ಧನ್ಯವಾದಗಳು.